ಹಾಯ್ ಫ್ರೆಂಡ್ಸ್, ಗಾನವಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ತೊಂಡೆಕಾಯಿ ಪಲ್ಯ. ಚಪಾತಿಗೆ, ರೊಟ್ಟಿಗೆ ಎಲ್ಲ ಸೂಪರ್ ಆಗಿರುತ್ತೆ, ಈಸಿಯಾಗಿರುತ್ತೆ. ಈ ಥರ ನೀವು ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ತೊಂಡೆಕಾಯಿ ಎಲ್ಲ ತೊಳೆದು ಹೆಚ್ಕೊಂಡಿದ್ದೀನಿ ನಾನು. ಇದು ಮಸಾಲೆಗೆ ಏನೇನು ಬೇಕು ಅಂತ: ಒಣಗಿನ ಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಬೇಕು. ಫ್ರೆಂಡ್ಸ್, ತೆಂಗಿನಕಾಯಿ, ಬೇಡಿಗೆ ಮೆಣಸಿನ್ಕಾಯಿ 4ರಿಂದ 5 ತೊಗೊಂಡಿದ್ದೀನಿ. ಒಣಗಿನ ಮೆಣಸಿನ್ಕಾಯಿ ಒಂದು 8ರಿಂದ 10. ಇಲ್ಲಿ 1 kg ತೊಂಡೆಕಾಯಿ ತೊಗೊಂಡಿದ್ದೀನಿ. ಇವಾಗ ಮಸಾಲೆ ರೆಡಿ ಮಾಡ್ಕೋಬೇಕು. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ. ಸ್ಟವ್ ಆನ್ ಮಾಡಿಕೊಂಡು ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಕಡಾಯಿ ಸ್ವಲ್ಪ ಬಿಸಿ ಆಗಿದೆ. ನಾನು ಬೇಡಿಗೆ ಮೆಣಸಿನ್ಕಾಯಿ, ಒಣಗಿನ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇಷ್ಟು ಡ್ರೈ ಆದರೆ ಸಾಕು. ಒಂದು ಮಿಕ್ಸಿ ಜಾರ್ ತಗೊಂಡು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಬೇಕು. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಪುಡಿ ಮಾಡ್ಕೋಬೇಕು, ನೀರು ಹಾಕ್ಬಾರ್ದು, ಜಸ್ಟ್ ಹಾಗೆ ಪುಡಿ ಮಾಡ್ಕೋಬೇಕು. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ, ಕರ್ಬೇವಿನ ಸೊಪ್ಪು, ಫ್ರೆಂಡ್ಸ್, ಇವಾಗ ಸಾಸಿವೆ, ಕರ್ಬೇವಿನ ಸೊಪ್ಪು ಆಯಿತು. ಕಡಲೆಬೇಳೆ ಹಾಕಬೇಕು. ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ಗಂಟ ಹುರ್ಕೊಬೇಕು. ನೋಡಿ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಇವಾಗ ಉದ್ದಿನ ಬೇಳೆ ಹಾಕ್ಕೊಬೇಕು. ಸ್ವಲ್ಪ ಇದು ಕಲರ್ ಚೇಂಜ್ ಆಗೋರು ಹುರ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು. ಇವಾಗ ನಾವು ತೊಂಡೆಕಾಯಿ ರೆಡಿ ಮಾಡಿದ್ದೀವಲ್ಲ, ಅದನ್ನು ಹಾಕ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪಾಕಿ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ತೊಂಡೆಕಾಯಿ ಕುಕ್ಕರಲ್ಲೂ ಬೇಯಿಸ್ಕೋಬೋದು, ಆದರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಒಂದೇ ಒಂದು ವಿಷಲ್ಗೆ. ಅದು ಕಡಾಯಲ್ಲೇ ಬೇಯಿಸ್ಕೊಂಡ್ರೆ ಇನ್ನು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇಲ್ಲಿ ಒಂದೇ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ. ಸಾಕು, ಅದಕ್ಕೆ ಎಷ್ಟು ಬೇಕೋ ಅದು ಬೇಯೋಷ್ಟು ನೀರು ಹಾಕ್ಕೊಳ್ಳಿ. ನೀರು ಕಮ್ಮಿ ಆಯಿತು ಅನ್ಸಿದ್ರೆ ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ಕೋಬೋದು. ಸಾಕು, ತೊಂಡೆಕಾಯಿ ಎಷ್ಟು ಬೇಕೋ ಬೇಯೋಕ್ಕೆ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಅದು ಬೇಯೋಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಡಿ.
ಫ್ರೆಂಡ್ಸ್, ಇವಾಗ ಲಿಡ್ ಓಪನ್ ಮಾಡಿ ಬೆಂದಿದೆಯಾ ನೋಡಿ. ಸಾಕು, ಇದರಲ್ಲೇ ಫ್ರೈಯಲ್ಲೇ ಬೇಗ ಬೇಯುತ್ತೆ. ಸ್ವಲ್ಪ ಹಣ್ಣಾಗಿರುತ್ತಲ್ಲ, ಬೇಗ ಬೆಂದಿರುತ್ತೆ. ಇವಾಗ ನೋಡಿ, ಬೆಂದಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಕುಕ್ ಮಾಡ್ಕೋಬೋದು. ಬೆಂದೈತೆ. ಅದು ನಾವು ರುಬ್ಬಿ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದ್ರದ್ದು ಪುಡಿ ಈ ಟೈಮಲ್ಲಿ ಹಾಕ್ಕೋಬೇಕು ಲಾಸ್ಟಲ್ಲಿ. ಇವಾಗ ರುಬ್ಬಿರೋದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೇಮ್ ಮದುವೆ ಮನೆಗಳಲ್ಲಿ ಹೆಂಗಿರುತ್ತೋ ಅದೇ ಥರ ಇರುತ್ತೆ ಫ್ರೆಂಡ್ಸ್. ತುಂಬ ಈಸಿಯಾಗೈತೆ, ಒಂದು ಸಲ ಟ್ರೈ ಮಾಡಿ. ಈಗ ಸ್ವಲ್ಪ ನೀರು ಹಾಕ್ಕೋಬೇಕು. ಮಿಕ್ಸಿ ಜಾರಲ್ಲಿ ನಾವೇನು ರುಬ್ಬಿದ್ದೀವೋ ಅದರಲ್ಲೇ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಸಾಕು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.